ಹಾಯ್ ಎವ್ರಿವನ್, ವೆಲ್ಕಮ್ ಟು ಆಶಾರಾಣಿ ಯೂಟ್ಯೂಬ್ ಚಾನಲ್. ಪ್ಲೀಸ್ ಎಲ್ಲರೂ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ನಿಮಗೆ ಮಟನ್ ಸಾರು ಮತ್ತು ಗೀ ರೈಸ್ ಹೇಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಬನ್ನಿ, ಮೊದಲು ಮಿಕ್ಸಿ ಜಾರ್ಗೆ ನಾವೇನೇನು ಹಾಕ್ಕೊಳ್ಬೇಕು ಅಂತ ತೋರಿಸ್ಕೊಡ್ತೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾವು ಮಟನ್ ಸಾರಿಗೆ ಏನೇನು ಬೇಕು ಅಂತ ಹೇಳಿದ್ರೆ ತೆಂಗಿನಕಾಯಿ ತುರಿಬೇಕು, ಅಂದರೆ ತೆಂಗಿನಕಾಯಿ ಚೂರುಗಳನ್ನ ಹಾಕ್ಕೊಂಡಿದ್ದೀನಿ. ಆ ನಂತರ ಇದಕ್ಕೆ ನಾವು ಆನಿಯನ್ ಹಾಕ್ಕೊಳ್ಬೇಕಾಗತ್ತೆ. ಆನಿಯನ್ ಹಾಕ್ಕೊಂಡ ನಂತರ ಇದಕ್ಕೆ ನಾವು ಬೆಳ್ಳುಳ್ಳಿ ಹಾಕ್ಕೊಳ್ಬೇಕಾಗತ್ತೆ. ಬೆಳ್ಳುಳ್ಳಿ ಹಾಕ್ಕೊಂಡ ನಂತರ ನಾವಿದಕ್ಕೆ ಚಕ್ಕೆ ಲವಂಗ ಹಾಕ್ಕೊಳ್ಬೇಕಾಗತ್ತೆ. ಶುಂಠಿ, ಬೆಳ್ಳುಳ್ಳಿ ಹಾಕಿದ ನಂತರ ಶುಂಠಿ ಹಾಕ್ಕೊಳ್ಳಿ. ಶುಂಠಿ ಹಾಕಿದ ನಂತರ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನಾನು ಮಟನ್ ಸಾರಿಗೆ. ನೀವು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಮತ್ತು ಚಕ್ಕೆ ಲವಂಗ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಚಿಲ್ಲಿ ಪೌಡರ್ ಒಂದು 2 ಸ್ಪೂನ್ ನಾನು ಬಂದುಬಿಟ್ಟು 1/2 kg ಮಟನ್ ಮಾಡ್ತಾ ಇರೋದು. ಸೊ ಹಾಗಾಗಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ ಹಾಕ್ಕೊಳ್ಬೇಕಾಗತ್ತೆ. ಧನಿಯಾ ಪೌಡರು ಒಂದು 3 ಸ್ಪೂನ್ ಹಾಕ್ಕೊಳ್ಳಿ. ಆ ನಂತರ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. 1/2 kg ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನೀವು. ಅದೆಲ್ಲ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾನು ವಾಟರ್ ಆ್ಯಡ್ ಮಾಡಿಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಇವಾಗ ನೋಡಿ, ಫೈನ್ ಪೇಸ್ಟ್ ಆಗಿದೆ. ಫೈನ್ ಪೇಸ್ಟ್ ಆದ ನಂತರ ಮೊದಲು ಒಂದು ಕುಕ್ಕರ್ ಇಟ್ಬಿಟ್ಟು 1 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಬಿಕಾಸ್ ಮಟನಲ್ಲಿ ತುಂಬ ಹೆವಿ ಜಿಡ್ಡಿರುತ್ತಲ್ವ, ಸೊ ಹಾಗಾಗಿ ನಾನು ಆಯಿಲ್ ತುಂಬ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕಿದಾದಮೇಲೆ ಇದಕ್ಕೆ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಆನಿಯನ್ ಹಾಕ್ಕೊಳ್ಬೇಕಾಗತ್ತೆ. ಆನಿಯನ್ ಆಯಿಲ್ ಕಾಯೋವರೆಗೂ ಬಿಟ್ಬಿಟ್ಟು ಇದಕ್ಕೆ ಇವಾಗ ಆನಿಯನ್ ಹಾಕ್ಕೊಳ್ಳಿ. ಆನಿಯನ್ ಹಾಕ್ಕೊಂಡಾದ್ಮೇಲೆ ಅದು ಒಂದು ಕೆಂಪು ಆಗೋವರೆಗೂ ಇದನ್ನು ಉರಿ ಮಾಡಿಕೊಂಡು ಉರಿರಿ. ಆಯಿಲ್ ಹಾಕ್ಕೊಂಡು ಆನಿಯನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಹುರ್ಕೊಂಡಾದ್ಮೇಲೆ ಅದೊಂಚೂರು ಗೋಲ್ಡನ್ ಬ್ರೌನ್ ಆಗೋವರೆಗೂ ಬಿಟ್ಬಿಟ್ಟು ಅದಕ್ಕೆ ಇವಾಗ ನಾವು ಮಟನ್ ಹಾಕ್ಕೊಳ್ಬೇಕು. ನಾನು 1/2 kg ಮಟನ್ ತೊಗೊಂಡಿರೋದು. ಸೊ ಮಟನ್ ಹಾಕಿ ಮಟನ್ನಿಗೆ ಒಂಚೂರು ಅರಿಶಿನ ಪುಡಿ ಮತ್ತು ಇದು ಸಾಲ್ಟು ಇವಾಗಲೇ ಹಾಕ್ಕೊಳ್ಬೇಕಾಗುತ್ತೆ. ಅರಿಶಿನ ಪುಡಿ ಸಾಲ್ಟ್ ಹಾಕ್ಕೊಂಡು ಒಂದು 10 ನಿಮಿಷ ಆದರೂ ಇದು ಆ ಸಾಲ್ಟ್ ಮತ್ತು ಅರಿಶಿನ ಪುಡಿಯಲ್ಲೇ ಬೇಯಬೇಕಾಗತ್ತೆ. ಸೊ ನಾವು 10 ನಿಮಿಷವರೆಗೂ ಹಾಗೆ ಬಿಡಬೇಕು. ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ನೋಡಿ, ಅರಿಶಿನ ಮತ್ತು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು. ನೋಡಿ, ಇವೆರಡು ಹಾಕಿಬಿಟ್ಟು ಒಂದು 10 ಮಿನಿಟ್ಸು ಇದು ಹಾಗೆ ಕುಕ್ ಆಗೋಕ್ಕೆ ಬಿಡಬೇಕು. ಕುಕ್ಕೆಲ್ಲ ಆದಮೇಲೆ ಇದಕ್ಕೆ ನಾವು ಏನು ಮಸಾಲ ತಯಾರು ಮಾಡ್ಕೊಂಡಿರ್ತೀವಿ ಗೊತ್ತಾ ಮಟನಿಗೆ, ಸೊ ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. 10 ನಿಮಿಷ ಆದಮೇಲೆ ನೋಡಿ, ಇವಾಗ 10 ಮಿನಿಟ್ಸ್ ಆಗಿದೆ ಇದು. ಸೊ ಈಗ ನಾನು ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಆ ಮಸಾಲನ ಹಾಕ್ಕೊಳ್ತೀನಿ. ನಮಗೆ ಸಾಂಬಾರು ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಿರುತ್ತಲ್ಲ, ಸೊ ಅಷ್ಟು ಇದಕ್ಕೆ ನಾವು ವಾಟರ್ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಮ್ಮ ಮನೇಲಿ ಯಾರಿಗೂ ಗಟ್ಟಿ ಇಷ್ಟ ಇಲ್ಲ, ಸೊ ಹಾಗಾಗಿ ಇದನ್ನು ನಾನು ಸ್ವಲ್ಪ ತೆಳ್ಳಗೆ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಮಗೆ ಇಷ್ಟು ವಾಟರ್ ಬೇಕಾಗುತ್ತೆ. ಸೊ ಇಷ್ಟು ವಾಟರ್ ಹಾಕಿಬಿಟ್ಟು ಇದಕ್ಕೆ ಒಂದು ಕುದಿ ಬರೋವರೆಗೂ ಕುದಿಸ್ಬಿಟ್ಟು ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿ ಮುಚ್ಚಳ ಮುಚ್ಚಿ ಒಂದು 4 ವಿಷಲ್ ಬರೆಸ್ಬೇಕು. ಈಗ ನಾನು ಗೀ ರೈಸ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕೆ ಗೀ ಬೇಕು, ಮತ್ತು ಪಲಾವ್ ಎಲೆ, ಮತ್ತು ಗೋಡಂಬಿ, ಮತ್ತು ಬೆಳ್ಳುಳ್ಳಿ, ಆಮೇಲೆ ಚಕ್ಕೆ ಲವಂಗ ಏಲಕ್ಕಿ, ಮತ್ತು ಹಸಿರು ಮೆಣಸಿನಕಾಯಿ ಬೇಕು. ಆಮೇಲೆ ಇದಕ್ಕೆ ನಾನು ಕಾಯಿ ಹಾಲು ಇರುತ್ತಲ್ಲ, ಕಾಯಿ ಹಾಲನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ ಅದಕ್ಕೆ ಬಟಾಣಿ ಹಾಕ್ಕೊಳ್ಬೇಕು. ಆಮೇಲೆ ಸಾಲ್ಟ್ ಮತ್ತು ಅಕ್ಕಿ, ಇದಿಷ್ಟು ಗೀ ರೈಸಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಆಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಆ ಕುಕ್ಕರಿಗೆ ನಾವು ಫಸ್ಟು ತುಪ್ಪ ಹಾಕ್ಕೊಳ್ಬೇಕಾಗತ್ತೆ. ತುಪ್ಪ ಎಲ್ಲ ಆದ ನಂತರ ಆ ತುಪ್ಪ ಹಾಕಿದ ಮೇಲೆ ಇದಕ್ಕೆ ನಾವು ಪಲಾವ್ ಎಲೆ ಮತ್ತು ಈ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ರೆಡಿ ಮಾಡಿದ್ವಲ್ಲ, ಸೊ ಅದನ್ನು ಕಾದಾದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಳ್ಬೇಕು. ಅದಾದ ನಂತರ ಇದಕ್ಕೆ ನೋಡಿ, ಇದೊಂಚೂರು ಇದಾಯಿತು. ಆನಂತರ ಗೋಡಂಬಿ ಹಾಕ್ಕೊಳ್ಬೇಕು. ಗೋಡಂಬಿ ಹಾಕಿದ ನಂತರ ಇದಕ್ಕೆ ನಾವು ಕಾದಿದ ನಂತರ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿ ಹಾಕಿದಾದ್ಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕಾಗತ್ತೆ. ಹಸಿರು ಮೆಣಸಿನ್ಕಾಯಿನ ನೋಡಿ ಹೀಗೆ ಫ್ರೈ ಮಾಡ್ಕೊಂಡಾದಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕಾಗತ್ತೆ. ಹಸಿರು ಮೆಣಸಿನ್ಕಾಯಿ ಹಾಕಿದ್ಮೇಲೆ ನಾವು ಬಟಾಣಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಗೊತ್ತಾ, ಆ ಬಟಾಣಿನ ತೊಳೆದು ಹಾಕ್ಕೊಳ್ಬೇಕು. ಬಟಾಣಿ ಎಲ್ಲ ಹಾಕಿದ್ದಾದಮೇಲೆ ಅದನ್ನು ಒಂಚೂರು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಎಲ್ಲ ಆಗದಾದ್ಮೇಲೆ ನಾವು ಕಾಯಲ್ಲಿ ರೆಡಿ ಮಾಡ್ಕೊಂಡಿದ್ವಿ ಗೊತ್ತಾ, ನಾವಿವಾಗ 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ ಅದಕ್ಕೆ 3 ಗ್ಲಾಸ್ ಕಾಯಿ ಹಾಲು ಹಾಕ್ಕೊಳ್ಬೇಕಾಗತ್ತೆ.
ಸೊ ನಾನು ಅದೇ ಇಲ್ಲಿ 3 ಗ್ಲಾಸ್ ಆಗೋಷ್ಟು ಕಾಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗೊತ್ತಲ್ಲ ಕಾಯಲ್ಲಿ ಹೇಗೆ ರೆಡಿ ಮಾಡೋದು, ಕಾಯಿನ ತುರಿದ್ಬಿಟ್ಟು ಅದಕ್ಕೆ ಹಾಗೆ ರೆಡಿ ಮಾಡೋದು. ಸೊ ಅದನ್ನ ಸೋಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಕಾಯಲ್ಲಿ ಹಾಕಿದ ಮೇಲೆ ಇದಕ್ಕೆ ನಾವಿವಾಗ ಒಂಚೂರು ಸಾಲ್ಟ್ ಹಾಕ್ಕೊಳ್ಬೇಕಾಗತ್ತೆ. ಸಾಲ್ಟ್ ಹಾಕಿದ ನಂತರ ಅಕ್ಕಿಯನ್ನು ತೊಳೆದಿಟ್ಕೊಂಡಿರ್ತೀವಿ ಗೊತ್ತಾ, ಆ ಅಕ್ಕಿ ಹಾಕ್ಕೊಳ್ಬೇಕು. ಅಕ್ಕಿ ಹಾಕಿದ ನಂತರ ಒಂದು ಗೀ ರೈಸ್ ಆಗಿರೋದ್ರೆ ಇದಕ್ಕೊಂದು 2 ವಿಶಿಲ್ ಸಾಕು. ಮುಚ್ಚಿಬಿಟ್ಟು ಇದಕ್ಕೊಂದು 2 ವಿಶಿಲ್ ಬರೆಸಿ. ಸೊ ಗೀ ರೈಸ್ ರೆಡಿ ಆಗೋಗ್ಬಿಡತ್ತೆ. ಬನ್ನಿ ಇವಾಗ ಮಟನ್ ಸಾರು ಬೆಂದಿದೆಯಾ ನೋಡ್ಕೊಬರೋಣ. ಮಟನ್ ಸಾರು ಹೇಗಾಗಿದೆ ನೋಡೋಣ. ನೋಡಿ ಮಟನ್ ಸಾರು ಎಲ್ಲ ಬೆಂದಿದೆ. ಇಲ್ಲಿ ನೋಡಿ ಹೇಗೆ ಬೆಂದಿದೆ ನನ್ನ ಮಟನ್ ಸಾರು. ಸೂಪರಾಗಿದೆ. ಟೇಸ್ಟ್ ನೋಡಿದೆ ನಾನು ಒಂಚೂರು. ಮಟನ್ ಸಾರು ಹೀಗೆ ರೆಡಿಯಾಗಿದೆ. ಇವಾಗ ಗೀ ರೈಸ್ ಕೂಡ ರೆಡಿ ಆಯಿತು. ಬನ್ನಿ ಗೀ ರೈಸ್ ಕೂಡ ತೋರಿಸ್ತೀನಿ. ನೋಡಿ ನನ್ನ ಗೀ ರೈಸ್ ಬಂದ್ಬಿಟ್ಟು ಈ ರೀತಿ ಬಂದಿದೆ. ಹೇಗಿದೆ? ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಎಲ್ಲರೂ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.